ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೀಸನಲ್ಲಿ ಸಿಗೋ ಮಾವಿನ ಹಣ್ಣಿನ ಒಂದು ಒಳ್ಳೆ ಖಾದ್ಯವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ವರ್ಷದಲ್ಲಿ ಒಂದು ಸರಿ ಬರೋ ಮಾವಿನ ಹಣ್ಣನ್ನು ಈ ಒಳ್ಳೆ ರುಚಿಕರವಾದ ಭಕ್ಷ್ಯವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪೂರಿ ಮತ್ತು ಮಾವಿನ ಹಣ್ಣಿನ ಸೀಕರಣಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಖಂಡಿತವಾಗಲೂ ಒಂದು ಸರಿ ಮಾಡಬೇಕು. ನಾನಿಲ್ಲಿ 1/4 kg ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಚಿಟಿಕೆ ಮಾತ್ರ ಉಪ್ಪನ್ನು ಸೇರಿಸಿದ್ದೇನೆ. ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಕೊಡೋಣ. ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ, ಚೆನ್ನಾಗಿ ಬೆರೆಸಬೇಕು. ಆಮೇಲೆ ಇದಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದಬೇಕು. ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಮೆತ್ತಗೆ, ಅತಿ ಗಟ್ಟಿನೂ ಬೇಡ, ಅತಿ ಮೆತ್ತಗೂ ಕೂಡ ಬೇಡ. ಪೂರಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ರಿ. ನೋಡಿ ವಿಡಿಯೋನಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಚೆನ್ನಾಗಿ ಸಾಫ್ಟಾಗಿ ನಾದಬೇಕು. ಒಂದು ಸ್ವಲ್ಪ ಚೆನ್ನಾಗಿ ನಾದಬೇಕು. ಇದಕ್ಕೆ ಒಂದು ಹದಕ್ಕೆ ತರಬೇಕು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಚಪಾತಿ ಜೊತೆ ಟ್ರೈ ಮಾಡಿ. ಮಾವಿನ ಹಣ್ಣಿನ ರಸನ ಚಪಾತಿ ಜೊತೆ ತಿಂದಿರ್ತೀರ, ಹೋಳಿಗೆ ಜೊತೆ ತಿಂದಿರ್ತೀರ. ಒಂದು ಸರ್ತಿ ಪೂರಿ ಜೊತೆ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ಮಾಡಿ ನೋಡಿ, ಆಮೇಲೆ ಕಮೆಂಟ್ ಮಾಡಿ. ಇವಾಗ ಮಾವಿನ ಹಣ್ಣಿನ ಸೀಕರಣೆ ಹೇಗೆ ಮಾಡೋದು ಅಂತ ನೋಡೋಣ. ಹಿಟ್ಟನ್ನು ಒಂದು ಕಡೆ ಸೈಡಿಗೆ ಇಟ್ಬಿಡೋಣ ನೆನೆಯೋಕ್ಕೆ. ಮಾವಿನ ಹಣ್ಣನ್ನು ತೊಗೊಂಡಿದ್ದೇನೆ. ಇದು ತುಂಬ ಸ್ವೀಟಾಗಿತ್ತು. ಮಾವಿನ ಹಣ್ಣನ್ನು ತುಂಬ ಚೆನ್ನಾಗಿತ್ತು. ಇದನ್ನು ರಸ ಅಂತಂದರೆ ಗಟ್ಟಿರೋ ಮಾವಿನ ಹಣ್ಣನ್ನು ಹಿಂಗೆ ಒತ್ತಿ ಅದನ್ನು ಮೆತ್ತಗೆ ಮಾಡಬೇಕು. ರಸ ತೆಗಿಬೇಕಲ್ವ. ಹಾಗೆ ವಿಡಿಯೋನಲ್ಲಿ ನೋಡಿ ಸೀಕರಣೆ ಮಾಡಬೇಕಂತಂದರೆ ಹಿಂಗೆ ಮಾಡೋದು. ಚೆನ್ನಾಗಿ ಅದಕ್ಕೆ ಪ್ರೆಸ್ ಮಾಡಿ ಮೆತ್ತಗೆ ಮಾಡಿಬಿಟ್ಟು ಆಮೇಲೆ ರಸನ ತೆಗೆದುಬಿಡೋದು. ಒಂದು ಪಾತ್ರೆಗೆ ರಸನ ಹಿಂಡ್ಕೊಳ್ಳೋದು. ಚೆನ್ನಾಗಿ ಹಿಂಡಬೇಕು ಅದನ್ನು. ತುಂಬ ರಸ ಅಂದರೆ ತುಂಬ ರಸ ತುಂಬಿಕೊಂಡಿತ್ತು ಮಾವಿನ ಹಣ್ಣಿನಲ್ಲಿ. ಇದು ನೋಡಿ ಒಂದು ಸ್ವಲ್ಪ ಸಾಫ್ಟಾಗಿ ಮಾಡೋಣ. ಕೈನಲ್ಲಿನೇ ಸಾಫ್ಟಾಗಿ ಚೆನ್ನಾಗಿ ಹೊಂದಿಸ್ಬೇಕು ಅದಕ್ಕೆ. ನೋಡಿ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಇರಲಿ, ಒಂದು ಸ್ವಲ್ಪ ನೀರು ಬೆರೆಸಿದ್ದೆ. ರುಚಿಗೆ ತಕ್ಕಷ್ಟು 1-2 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಳ್ಬೋದು. ನಾನು ಏಲಕ್ಕಿ ಪುಡಿನ ಹಾಕಿಲ್ಲ, ಯಾಕಂತಂದರೆ ಮಾವಿನ ಹಣ್ಣಿನ ರುಚಿನೇ ಹೋಗಿಬಿಡುತ್ತೆ. ನನಗಿಷ್ಟ ಆಗಲಿಲ್ಲ. ನೀವು ಬೇಕಾದರೆ ಹಾಕ್ಕೊಳ್ಬೋದು. ಇದು ರೆಡಿ ಆಯಿತು. ಇದನ್ನು ಒಂದು ಕಡೆ ಎತ್ತಿಟ್ಬಿಡೋಣ. ಆವಾಗಲೇ ಹಿಟ್ಟು ನಾದಿಟ್ಟಿದ್ವಿ ಅಲ್ವಾ, ಹಿಟ್ಟು ಚೆನ್ನಾಗಿ ಸೆಟ್ಟಾಗಿದೆ. ನೋಡಿ ಹೀಗಾದರೆ ಸಾಕು. ಪೂರಿದು ಗೋಲಿ ಗಾತ್ರದ ಉಂಡೆಗಳನ್ನು ಮಾಡಿಕೊಂಡು ಅದನ್ನು ತೊಗೊಂಡ್ಬಿಟ್ಟು ಪೂರಿನ ಲಟ್ಟಿಸ್ಕೊಳ್ಳೋದು. ಸಾಮಾನ್ಯವಾಗಿ ಎಲ್ಲರೂ ಪೂರಿ ಮಾಡ್ತಾರೆ, ಇದೇನು ಹೇಳೋದು ಅಲ್ವಾ. ಪೂರಿನ ಲಟ್ಟಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಗೋಧಿ ಹಿಟ್ಟಿನಲ್ಲಿ ಪೂರಿ ಮಾಡ್ತಾಯಿದ್ದೀನಿ. ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು. ಆದರೆ ಮೈದಾ ಹಿಟ್ಟಲ್ಲಿ ಅಷ್ಟು ಸಾಫ್ಟಾಗಿ ಮೆತ್ತಗೆ ಉಬ್ಬಿ ಬರೋದಿಲ್ಲ ಅಂತ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ 2ನೇ ಪೂರಿ ಅಂದರೆ ಒಂದೇ ಸರಿ ನಾನು ಪೂರಿಗಳನ್ನು ಮಾಡಿಟ್ಟಿದ್ದೆ. ಒಂದೇ ಸರ್ತಿ ಕರೆದುಕೊಳ್ಳೋಕ್ಕಾಗುತ್ತೆ ಅಂತ ಎಣ್ಣೆ ಒಂದು ಕಡೆ ಕಾಯೋಕ್ಕೂ ಸಹಿತ ಇಟ್ಟಿದ್ದೀನಿ ನಾನು. ನೋಡಿ ನಾನು ಒಂದು ಸ್ವಲ್ಪ ಪೂರಿಗಳನ್ನು ಮಾಡಿ ಎತ್ತಿಟ್ಟಿದ್ದೀನಿ ಒಂದು ಕಡೆ. ಇವಾಗ ನೋಡಿ ಎಣ್ಣೆ ಕಾಯ್ದಿದೆ. ಇವಾಗ ಪೂರಿಯನ್ನು ಹಾಕಿಬಿಡೋಣ ಎಣ್ಣೆಗೆ. ಪೂರಿಯನ್ನು ಹಾಕೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ವ. ಅದಕ್ಕೆ ಗೋಧಿ ಹಿಟ್ಟಿಂದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಉಪ್ಪಿ ಕೂಡ ಬರುತ್ತೆ. ನನಗೆ ಮೈದಾನಲ್ಲಿ ಇಷ್ಟ ಇಲ್ಲ. ನೀವು ಬೇಕಾದರೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು. ನೋಡಿ ಬಂಗಾರದ ಕಲರ್ನಲ್ಲಿನೇ ಬಂದಿದೆ. ಅಡುಗೆ ಮನೆಯಿಂದ ಪೂರಿ ಮತ್ತು ಮಾವಿನ ಹಣ್ಣಿಂದ ರಸದ ವಾಸನೆ ಘಮ ಅಂತ ಬರ್ತಾಯಿತ್ತು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೇಳೋಕ್ಕೆ ಅಸಾಧ್ಯ. ಅದನ್ನು ಮಾಡಿದಾಗಲೇ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಒಂದು ಸರ್ತಿ ಮಾಡಿ. ಯಾರ್ಯಾರು ಮಾಡ್ತೀರಾ, ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೊಂದು ಪೂರಿ ಹಾಕೋಣ. ಪೂರಿ ಅಂತೂ ತುಂಬ ಸಖತ್ತಾಗಿ ಬರ್ತಾಯಿದೆ. ಅದಕ್ಕೆ ಪೂರಿ ಯಾವಾಗಲೂ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮ್ಮ ಮನೇಲಂತೂ ಸೀಸನ್ ಮುಗಿಯೋವರೆಗೂ ಒಂದು 10 ಸರಿ ಮಾಡಿರ್ತೀವಿ ನಾವು. ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ. ಇವಾಗ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ತರೋದು, ತಿನ್ನೋದು, ಈ ಥರ ಖಾದ್ಯಗಳನ್ನು ಮಾಡಿ ಸವಿಯೋದು ಹೇಳೋಕ್ಕೆ ಅಸಾಧ್ಯ. ನೋಡಿ ಫ್ರೆಂಡ್ಸ್, ಇನ್ನೊಂದು ಪೂರಿನ ಹಾಕ್ತಾಯಿದ್ದೀನಿ ಎಣ್ಣೆಗೆ. ಇದು ಕೂಡ ರೆಡಿ ಆಗ್ತಾಯಿದೆ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮಧ್ಯದಲ್ಲಿ ಒಂದು ಸ್ವಲ್ಪ ದಿನ ನನ್ನ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನನಗೆ. ಹಾಗಂತ ಸಪೋರ್ಟ್ ಮಾಡ್ದಂಗೆ ಇರಬೇಡಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಇನ್ನೂ ಬೆಳೆಸಿ ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಇದು ರೆಡಿ ಆಯಿತು. ಇವಾಗ ನನ್ನ ಬಟ್ಟಲಿಗೆ ಮಾವಿನ ಹಣ್ಣಿನ ಸೀಕರಣೆ ಹಾಕೊಳ್ತಾ ಇದ್ದೀನಿ. ಗೋಲ್ಡನ್ ಕಲರ್ ಪೂರಿ ತುಂಬ ಚೆನ್ನಾಗಿದೆ ಅಲ್ವಾ.
ಇದನ್ನು ಒಂದ್ಸರಿ ಮಾಡಿ ಇದನ್ನು ಸವಿದು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ, ಇಷ್ಟ ಆಗೇ ಆಗುತ್ತೆ. ಯಾಕಂದರೆ ಇದು ಅಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ, ತಿನ್ನೋಕ್ಕಂತೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.